ಯಾವಾಗಲೂ ಒಂದು ಪ್ರೆಸೆಂಟೇಷನ್ ಕೇಳೋನು. ಅವ್ನು ನಾಯಿ ಮರಿ ಅಂತ ಇಷ್ಟ ಇತ್ತು. ನಾನು ನಮ್ಮ ಸ್ನೇಹಿತರು ಫೋನ್ ಮಾಡಿದೆ, ಬ್ರದರ್ ಸತೀಶ್ ಒಂದು ನಾಯಿ ಮರಿ ಬೇಕು ಅಂದೆ. ಅವ್ರು ನಾಯಿ ಮರಿ ತರಲ್ಲ, ಹುಲಿ ಮರಿ ತಂದುಬಿಟ್ಟವ್ರೆ. ನಾನು ಇವತ್ತು ಗಿಫ್ಟ್ ಕೊಡ್ಬೇಕು ನನ್ನ ಮಗನಿಗೆ ಅಂತ ಆಸೆಯಿಂದ ಒಂದು ಒಳ್ಳೆ ನಾಯಿ ಮರಿ ತರಿಸಿದ್ದೆ. ಈ ನಾಯಿ ಮರಿ ಕೇಳಿದೆ, ಎಷ್ಟಪ್ಪ? ನಾನು ಒಂದು 51 ಲಕ್ಷ ರೂಪಾಯಿ ಒಂದು ಒಳ್ಳೆ ನಾಯಿ ಮರಿ ತಂದು ಕೊಡು, ಮನೆಗೆ ಇಕ್ಕತ್ತಿದ್ದೆ. ನನ್ನ ಮಗ ಏನು ಕೇಳಿದ, ಅವ್ನು ಯಾವ ನಾಯಿ ಫೇವ್ರೇಟು ಕೇಳೋದಕ್ಕೆ ಇದು ಕೇಳಿದ ಕಾಸ್ಟ್ ಎಷ್ಟು ಅಂತ ಕೇಳಿದೆ. ಏನು ಆಗಿದ್ದಲ್ಲಿ ಕೊಡ್ಸ್ಬಿಡೋಣ ಅಂತ. ಇದ್ರ ಕಾಸ್ಟ್ ನನಗಿಂತ ಸತೀಶ್ ಅವ್ರ ಬಾಯಿಲೆ ಕೇಳಿ ಹೇಳ್ತಾರೆ. ನಮಸ್ತೆ. ನನಗೆ ಸರ್ ನಿನ್ನೆ ಫಂಕ್ಷನಲ್ಲಿ ಸಿಕ್ಬಿಟ್ಟು ರೇಗ್ಸಿದ್ರು. ನನ್ನ ಮಗ ತುಂಬ ವರ್ಷದಿಂದ ನಿಮಗೆ ಡಾಗ್ ಕೇಳ್ತಾನೆ ಇರ್ತೇನೆ, ಬರೀ ಡವ್ ಮಾಡ್ತೀಯ ನೀನು, ಯಾವ ಡಾಗು ಕೊಡೋದಿಲ್ಲ ಅಂತ. ಅದಕ್ಕೆ ನಾಳೆ ಒಂದು ಫಂಕ್ಷನ್ ಇದೆಯಲ್ಲ ಸರ್, ಅವತ್ತು ಸರ್ಪ್ರೈಸ್ ಕೊಡ್ತೀನಿ ಅಂದ್ಬಿಟ್ಟು ಇವತ್ತು ತೊಗೊಂಡು ಬಂದೆ. ಕಾರಲ್ಲಿ ನೋಡ್ಬಿಟ್ಟು ಶಾಕ್ ಆಗ್ಬಿಟ್ರು. ಯಾವುದೋ ಒಂದು ಚಿಕ್ಕ ಮರಿ ಹಿಡ್ಕೊ ಬರ್ತೀಯ ಅಂದರೆ ಇದು ಯಾವುದೋ ಹುಲಿ ಮರಿ ಕರ್ಕೊಬಂದ್ಬಿಟ್ಟಿದ್ಯಾ ಅಂತ. ಇದು 7 ತಿಂಗಳು ಮರಿ ವುಲ್ಫ್ ಡಾಗ್ ಅಂತ, ವರ್ಲ್ಡಲ್ಲಿ ರೇರೆಸ್ಟ್ ಡಾಗು. ಆಮೇಲೆ 50 ಕೋಟಿ ನಾಯಿ. ಇದು ವರ್ಲ್ಡಲ್ಲಿ ಒಂದೇ ಮನೇಲಿ ಫಾರಿನಲ್ಲಿ ಇರೋದು, ಒಂದು ಲೇಡಿ ಹತ್ರ. ಅವರು ವುಲ್ಫ್ನ ಕೊಕೇಶನ್ ಶೆಪರ್ಡ್ಗೆ ಕ್ರಾಸ್ ಮಾಡಿ ಮಿಕ್ಸ್ ಮಾಡಿ ಎತ್ತಿರೋದು. ಇದು ತುಂಬ ಫೆರೋಷಸ್ ಇದೆ, ಅಂದರೆ ಜನ ಹೊಂದೋದಿಲ್ಲ. ಸರ್ಗೆ ಕೊಟ್ಟರೆ ಈ ಥರ ಅವ್ರಿಗೆ ಗಂಡು ಗಲಿ ಅಂತಲೇ ಕರೀತಾರೆ. ಸಾಕಿದ್ರೆ ಈ ಥರ ನಾಯಿ ಸಾಕ್ಬೇಕು ಸರ್, ಯಾವುದೋ ಶಿಡ್ಸು ಪಡ್ಸು ಎಲ್ಲ ಸಾಕಬಾರ್ದು ಅಂತ ಇವತ್ತು ಕೇಳ್ದೆ ತೊಗೊಂಡು ಬಂದು ಇವತ್ತು ಸರ್ಗೆ ಇದನ್ನು ಗಿಫ್ಟಾಗಿ ಕೊಡ್ತಾ ಇದ್ದೀನಿ. ಅವ್ರು ಇವತ್ತು ಮನೆಗೆ ತೊಗೊಂಡು ಹೋಗ್ತಾರೋ ಇಲ್ಲೋ ಗೊತ್ತಿಲ್ಲ, ಕಾರಲ್ಲೇ ಎದ್ರುಕೊಂಡು ಒದ್ದಾಡ್ತಾ ಇದ್ರು. ಇವಾಗ ಅವ್ರ ಬಾಯಿಂದನೇ ಹೇಳ್ಬೇಕಿದನ್ನ. ಸರ್ ನಾನು ಒಂದು ವಾರ ಊಟ ಹಾಕಿದ್ರೆ ಸೆಟ್ ಆಗ್ಬಿಡುತ್ತೆ ಸರ್. ಒಂದು ವಾರ ಊಟ ಹಾಕಿದ್ರೆ ಸಾಕು ಸರ್. ಅದ ರೇಟ್ ಕೇಳ್ದ 50 ಕೋಟಿ ಹಿಂದಿ ಸಿನಿಮಾ ಮಾಡ್ತೀನಿ. ಎಷ್ಟು? ನಾನು ದುಡ್ಡಿಗೆ ಕೊಡ್ತಾ ಇಲ್ಲ, ಕೊಡ್ತಾ ಇದ್ದೀನಿ. ಅವ್ರ ಪ್ರೀತಿ ಅಷ್ಟಿದೆ. ನನ್ಗೊಂದು 30 ವರ್ಷದ ಫ್ರೆಂಡ್ ಸರ್ ಸತೀಶ್. ಅವ್ರ ಮಗ ಬಂದು ಚಿಕ್ಕ ಹುಡುಗಿಂದ ನಾನು ನೋಡ್ಕೊಂಡು ಬೆಳೆದಿದ್ದೀನಿ. ಸತೀಶ್ ನಮ್ಗೆ ತುಂಬ ಹಳೆ ಸ್ನೇಹಿತರು. ನಾನು ಒಂದು 51 ಲಕ್ಷ ರೂಪಾಯಿ ನಾಯಿ ತಂದು ಕೊಡು ಸತೀಶ್ ಅಂದೆ. ಕಾಸು ಬೇಡ, ಫ್ರೀಯಾಗಿ ಕೊಡ್ತೀನಿ ಅಂತ ಹೇಳಿದ್ರು. ದಯವಿಟ್ಟು ಹೇಳಿದೆ, ಓಕೆಪ್ಪ. ಏನು ಈ ಗಿಫ್ಟ್ ಇಸ್ಕೊತಾರೆ ಹಂಗಾರೆ, ಇಷ್ಟೊಂದು ಕಾಸ್ಟ್ಲಿ ಗಿಫ್ಟ್ ತಪ್ಪಾಗ್ಬಿಡುತ್ತೆ. ಆಸೆ ಎಂಬ ಬಿಸಿರುಕೋ ದುರಾಸೆ ಬಂದ್ಬಿಡೋದು. ಅದಕ್ಕೆ ದಯವಿಟ್ಟು ಬೇಡ, ತುಂಬ ಥ್ಯಾಂಕ್ಸು. ಇಂಥ ಒಂದು ನಾಯಿ ಬೇಡ, ಇದಕ್ಕಿಂತ ದಯವಿಟ್ಟು ಒಂದು ಒಳ್ಳೆ ಮರಿ ಕೊಡಿ. ಅವನು ಮೊದಲೇ ಸಾಫ್ಟು, ಹುಲಿ ಮರಿಯಲ್ಲಿ ಇಟ್ಕೊತಾನೆ ಅವನು. 50 ಕೋಟಿ ಕೊಟ್ಬಿಡೋದಕ್ಕೆ ಅವನಿಗೆ ಅಷ್ಟೇ. ಅದಕ್ಕೆ ದಯವಿಟ್ಟು ತುಂಬ ಥ್ಯಾಂಕ್ಸ್ ಸತೀಶ್. ದಯವಿಟ್ಟು ಒಂದು ಒಳ್ಳೆ ನಾಯಿ ಮರಿ ಕೊಡಿ, ಇಂಥ ಹುಲ್ಲು ಬೇಡ. ನಿಜವಾಗ ತುಂಬ ಚೆನ್ನಾಗೈತೆ. ಇನ್ನು 8 ತಿಂಗಳು ಮರಿ, ಇನ್ನು ಮರಿ ಇದ್ರ 3ರಷ್ಟು ದೊಡ್ಡದಾಗತ್ತೆ. ಇನ್ನು 3 ಇಷ್ಟ ಹತ್ರ ಬರ್ತದೆ. 3ರಷ್ಟು ದೊಡ್ಡದಾಗತ್ತೆ. ಸೌಂಡ್ ಮಾಡ್ತು ಹೇಳ. ಇಲ್ಲ ಏನ್ ಮಾಡಲ್ಲ, ಬಿಡಲ್ಲ ಸರ್, ಬಿಡಲ್ಲ. ಏನಾಗಲ್ಲ, ಅವರಿದ್ದಾರೆ ಸರ್. ಇಲ್ಲ ಬಿಡಲ್ಲ, ಅಲ್ಲಿವರೆಗೂ ಬರಲ್ಲ. ಅದು ನಿಮ್ ನೋಡಿದ್ರೆ ಯಾಕೋ ಹಂಗ ಆಗ್ತಾ ಇದೆ. ಫೋಟೋ ಗೊತ್ತಾಗ್ಬಿಡುತ್ತೆ. ಓಕೆ, ಥ್ಯಾಂಕ್ ಯು ಸತೀಶ್. ದಯವಿಟ್ಟು ಬೇಡ, ಇನ್ನೊಂದು ತಂದ್ಕೊಡಿ ದಯವಿಟ್ಟು. ತುಂಬ ಥ್ಯಾಂಕ್ಸು. ನೀವು ಇವತ್ತು ನನಗೆ ಗಿಫ್ಟ್ ಕೊಡ್ತೀನಿ, ನಿಜವಾಗ್ಲೂ ಖುಷಿ ಆಗ್ತದೆ. ಸ್ನೇಹಕ್ಕೆ ನೋಡು ಬೆಲೆ ಕಟ್ಟಕ್ಕಾಗಲ್ಲ ಅಂದ್ರೆ ಈ ಥರ ಸ್ನೇಹಿತರು 4 ಜನ ಇದ್ರೆ ಸಾಕು. ಅಂತ ನಾಯಿನೇ ಗಿಫ್ಟ್ ಕೊಡ್ತೀನಿ, ದಯವಿಟ್ಟು ಇಟ್ಕೊಳ್ಳಿ ಸರ್, ಪರವಾಗಿಲ್ಲ ಅಂತ ಹೇಳೋದು. ನಿನ್ನೆ ಸಾಯಂಕಾಲ ಫಂಕ್ಷನ್ ಅಲ್ಲಿ ಸಿಕ್ಕಿ ರೇಗ್ಸಿದ್ರು. ನಾನು ಹೇಳ್ದೆ, ಹೇಳಲ್ಲ ಸರ್, ಒಂದು ಸಿಂಹ ಕರ್ಕೊಂಬರ್ತೀನಿ ಅಂತ. ಆದ್ರೆ ಸಿಂಹದ ಮರಿ ಅನ್ಕೊಂಡ್ರು, ಅದು 7 ತಿಂಗಳ ಮರಿ ಇಷ್ಟು ದೊಡ್ಡದಿರುತ್ತೆ ಅಂತ ಸರ್ಗೆ ಗೊತ್ತಿಲ್ಲ. ಕೇರಳ ಕಳ್ಸಿಬಿಡ ಪ್ರಿಯ ಅವರಿಗೆ ಹೇಳ್ಕೊಳ್ಳೋದ್ರ ತಿನ್ಕೊಂಬಿಡುತ್ತೆ. ಥ್ಯಾಂಕ್ ಯು ಸರ್.